ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇವತ್ತಿನ ಬೆಳಗಿನ ಲಾಗ್, ಸಂಡೇ ಲಾಗ್ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇವತ್ತು ಹಸ್ಬೆಂಡಿಗೆ ಡ್ಯೂಟಿ ಇಲ್ಲ ಅಂತ ಲೇಟಾಗಿ ಎದ್ಬಿಟ್ಟಿದ್ದೀವಿ. ಏನಪ್ಪ 10 ಗಂಟೆ ಆಗಿಬಿಟ್ಟಿದೆ, ಇನ್ನೂ ತಿಂಡಿ ರೆಡಿ ಆಗಿಲ್ಲ. ಬಂದಿದ್ದಾರೆ ಪುಟ್ ಮೇಡಮ್ ಆಗಲೇ ಅಡುಗೆ ಮನೆಗೆ. ಕಡಲೆ ತಿಂತಾ ಇದ್ದಾರೆ. ತಿಂಡಿಗೆ ಕುಂಬಳಕಾಯಿ ಪಲ್ಯ, ಚಪಾತಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಕುಂಬಳಕಾಯಿ ಮಕ್ಕಳಿಗೆ ತುಂಬ ಒಳ್ಳೆಯದು. ಕುಂಬಳಕಾಯಿ ಹೆಲ್ತಿಗೆ. ಹೆಚ್ಕೊಂಡ್ಬಿಟ್ಟು ಉಪ್ಪಲ್ಲಿ ನೆನೆಸಿ 1 ನಿಮಿಷ ತೊಳ್ಕೊಂಡು ತಗೊಂಡಿದ್ದೀನಿ. ಕುಂಬಳಕಾಯಿ ಬೆಳೆಯುವಾಗ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ವಾ, ಔಷಧಿ ಎಲ್ಲ ಹಾಕಿರ್ತಾರೆ. ಹಾಗಾಗಿ ಕುಂಬಳಕಾಯಿನ 1 ನಿಮಿಷ ಉಪ್ಪಲ್ಲಿ ನೆನೆಸಿಟ್ಟು ತೊಳೆದು ತೊಗೊಂಡಿದ್ದೀನಿ. ಈಗ ಬೇಗ ಬೇಗ ತಿಂಡಿ ಮಾಡಿಬಿಡ್ತೀನಿ, ಇಲ್ಲಾಂದರೆ ಶುರು ಹಚ್ಕೊಂಡ್ಬಿಡ್ತಾರೆ ಇವರು. ಫ್ರೆಂಡ್ಸ್, ಲೇಟಾಗಿ ಎದ್ದು ಅರ್ಜೆಂಟಲ್ಲಿ ತಿಂಡಿ ಮಾಡಿದೆ. ಕುಂಬಳಕಾಯಿ ಪಲ್ಯ ಚಪಾತಿ ಮಾಡಿ ಮುಗಿಸ್ಬಿಟ್ಟೆ. ನಾನಂತೂ ಬೆಳಗ್ಗೆ ಎದ್ದಾಗಿಂದನೂ ನೀರೇ ಕುಡ್ದಿರ್ಲಿಲ್ಲ. ಮಕ್ಕಳು ತಿಂಡಿ ತಿನ್ಕೊತಾ ಇದ್ದಾರೆ. ಟೈಮು 11 ಗಂಟೆ ಆಗೋಯ್ತು, ನಾವಿನ್ನೂ ತಿಂಡಿ ತಿಂದಿಲ್ಲ. ಸೊ ನೀರು ಕುಡಿತಾ ಇದ್ದೀನಿ. ನೈಟೇ ಕುಡಿಯೋ ನೀರಿಗೆ 1 ಸ್ಪೂನು ಸಬ್ಜಾ ಸೀಡ್ ಹಾಕ್ಬಿಡ್ತೀನಿ. ಅದನ್ನು ಬೆಳಗ್ಗೆ ಎದ್ದು ಕುಡಿತೀನಿ 1 ಗ್ಲಾಸ್. ಹಸ್ಬೆಂಡ್ ಕೂಡ ಕುಡಿತಾರೆ. ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಸಬ್ಜಾ ಸೀಡು. ಆರಾಮಾಗಿ ವೆಯ್ಟ್ ಲಾಸ್ ಆಗುತ್ತೆ. ನಾನೇನು ಫುಡ್ಡಲ್ಲೇನು ಡಯಟ್ ಮಾಡೋಕ್ಕೆ ಹೋಗೋದಿಲ್ಲ. ಊಟ ತಿಂಡಿ ಎಲ್ಲ ನಾರ್ಮಲಾಗಿ ಮಾಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ನೀರು ಕುಡಿದ್ಬಿಡ್ತೀನಿ, ಸಬ್ಜಾ ಸೀಡ್ ನೆನಾಕಿರೋದು. ಕುಡಿದ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಜಾಸ್ತಿ ಟಿಫನ್ ತಿನ್ನೋಕೆ ಆಗೋದಿಲ್ಲ. ಸೊ ಲಿಮಿಟಲ್ಲಿ ಊಟ ತಿಂಡಿ ಎಲ್ಲ ಮಾಡ್ಕೊಬೋದು. ನಾನು ಡೆಲಿವರಿ ಆದಾಗ 65 kg ಇದ್ದೆ. ಈಗ 60 ಇದ್ದೀನಿ. 5 kg ವೆಯ್ಟ್ ಲಾಸ್ ಆಗಿದೆ. ನಾನು ಫುಡ್ಡಲ್ಲಿ ಏನು ಕಂಟ್ರೋಲ್ ಮಾಡಿಲ್ಲ, ಬರೀ ನೀರೊಂದು ಕುಡಿತೀನಿ ಅಷ್ಟೇ. ಹಂಗಂತ ಊಟ ತಿಂಡಿ ಎಲ್ಲ ಏನು ಜಾಸ್ತಿ ಮಾಡೋದಿಲ್ಲ, ಲಿಮಿಟಲ್ಲಿ ಮಾಡ್ತೀನಿ ಅಷ್ಟೇ. ನಾನೀಗ ನೀರು ಕುಡಿದ್ಬಿಡ್ತೀನಿ, ಸುಸ್ತಾಗ್ತಾ ಇದೆ. ಮಕ್ಕಳು ತಿಂಡಿ ತಿನ್ಕೊತಾ ಇದ್ದಾರೆ. ಇವತ್ತು ಅವ್ರ ಪಪ್ಪಂಗೆ ರಜೆ ಇರೋದ್ರಿಂದ ಅವರೇ ತಿಂಡಿ ತಿನ್ನಿಸ್ಬೇಕು, ಅವರೇ ಸ್ನಾನ ಮಾಡಿಸ್ಬೇಕು ಇವರಿಗೆ. ದೊಡ್ಡವಳು ಮೊಬೈಲ್ ಇಲ್ದಲೇ ತಿಂಡಿ ತಿನ್ನಲ್ಲ. ಮೊಬೈಲ್ ಒಂದು ಕಡೆ ಮೊಬೈಲ್ ನೋಡ್ತಾ ಇದ್ದಾಳೆ, ಇನ್ನೊಂದು ಕಡೆ ತಿಂಡಿ ತಿಂತಾ ಇದ್ದಾಳೆ. ABCD ರೈಮ್ಸು ಈ ಥರ ನೋಡ್ಕೊತಾಳೆ. ಒಂದು ಸ್ವಲ್ಪ ಹೊತ್ತು ಕೊಡ್ತೀವಿ ಅಷ್ಟೇ ತಿಂಡಿ ತಿನ್ನೋದಕ್ಕೆ ಅಂತ. ಆಮೇಲೇನು ಜಾಸ್ತಿ ಮೊಬೈಲ್ ಕೊಡೋದಿಲ್ಲ. ನನಗೆ ರೆಸ್ಟ್ ಇವತ್ತು. ತಿಂಡಿ ತಿನ್ನಿಸೋದು ಸ್ನಾನ ಮಾಡಿಸೋದೆಲ್ಲ ಅವರೇ ನೋಡ್ಕೊತಾರೆ. ಮಕ್ಕಳಿಗೆ ತಿಂಡಿ ತಿನ್ನಿಸಿ ಆಟಾಡ್ಕೊಳ್ಳೋಕ್ಕೆ ಅಂತ ಬಿಟ್ಬಿಟ್ಟು ನಾನು ಹಸ್ಬೆಂಡು ಟಿಫನ್ ಮಾಡ್ಕೊತಾ ಇದ್ವಿ. ಮನೇಲಿ ಚಿಕ್ಕ ಮಕ್ಕಳಿದ್ರೇ ಹಂಗೆ ಅಲ್ವಾ, ಸರಿಯಾದ ಟೈಮಿಗೆ ಊಟನೂ ಮಾಡೋಕ್ಕಾಗೋದಿಲ್ಲ, ತಿಂಡಿನೂ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಮಕ್ಕಳನ್ನ ಸಮಾಧಾನ ಮಾಡಿ ಫಸ್ಟು, ಆಮೇಲೆ ನಾನು ಹಸ್ಬೆಂಡು ಸಮಾಧಾನವಾಗಿ ಟಿಫನ್ ಮುಗಿಸ್ಕೊಂಡ್ವಿ. ಮಕ್ಕಳು ನೋಡಿ ಅವ್ರ ಪಪ್ಪನ ಜೊತೆ ಆಟ ಆಡ್ಕೊತಾ ಇದ್ದಾರೆ. ಅವ್ರ ಪಪ್ಪ ಡ್ಯಾನ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ, ಸ್ಟೆಪ್ಸ್ ಎಲ್ಲ ಹೆಂಗೆ ಹಾಕೋದು ಅಂತ. ಪಪ್ಪ ಮನೇಲಿದ್ರೆ ಅಂತೂ ಫುಲ್ ಖುಷಿ ಅವರಿಗೆ. ಹಸ್ಬೆಂಡ್ ಕೂಡ ಅಷ್ಟೇ, ಮಕ್ಕಳನ್ನ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ, ಚೆನ್ನಾಗಿ ಕೇರ್ ಮಾಡ್ತಾರೆ. ಆಟ ಆಡಿಸಿದ್ದೆಲ್ಲ ಮುಗಿದ್ಮೇಲೆ ಪುಟ್ ಮೇಡಮರಿಗೆ ಹಸ್ಬೆಂಡೇ ಸ್ನಾನ ಮಾಡಿಸ್ತಿದ್ದಾರೆ. ನಾನು ಮೊದಲೇ ಹೇಳೋದ್ನಲ್ಲ, ಹಸ್ಬೆಂಡ್ ಮನೇಲಿದ್ದರೆ ಮಕ್ಕಳು ನನ್ನ ಹತ್ರ ಬರೋದೇ ಇಲ್ಲ. ತಿಂಡಿ ಊಟ ಸ್ನಾನ ಎಲ್ಲ ಅವರೇ ಮಾಡಿಸ್ಬೇಕು. ಇವತ್ತೇನು ಅಪ್ಪನ ಹತ್ರ ಸ್ನಾನ ಮಾಡಿಸ್ಕೊತಿದ್ದೀರಾ ಬೇಬಿ? ಹಸ್ಬೆಂಡ್ ಸ್ನಾನ ಮಾಡಿಸೋದು ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಜ್ಞಾಪಕ ಬಂದುಬಿಡ್ತು. ನಮ್ಮ ಅಪ್ಪಾಜಿನೂ ಕೂಡ ಹಿಂಗೇನೆ ಸ್ನಾನ ಮಾಡಿಸಿ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ನಮ್ಮನ್ನು, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ನಮ್ಮ ಮಕ್ಕಳು ಇಬ್ಬರು ಹುಡ್ತಾಗ್ಲೂ ಕೂಡ ನಮ್ಮ ಅಪ್ಪಾಜಿನೇ ಸ್ನಾನ ಮಾಡಿಸಿದ್ದು ಸ್ಟಾರ್ಟಿಂಗು. ಚಿಕ್ಕ ಮಕ್ಕಳಿಗೂ ಸ್ನಾನ ಮಾಡಿಸೋದು ಅದು ಒಂದು ರೀತಿ ಕಲೆ, ಅದು ಗಂಡಸರಿಗೆ. ಅದು ಎಲ್ಲರಿಗೂ ಅದು ಬರೋದಿಲ್ಲ. ಅದು ಸಾಮಾನ್ಯವಾಗಿ ಸ್ನಾನ ಮಾಡ್ಕೊಂಡ ತಕ್ಷಣ ನಮ್ಮ ಪುಟ್ ಮೇಡಮ್ ಅವರು ಮಲ್ಕೊಂಡ್ಬಿಟ್ರು. ಪಾಪು ಮಲ್ಕೊಂಡಿದ್ದ ತಕ್ಷಣ ಬೆಳಗ್ಗೆ ತಿಂಡಿ ಮಾಡಿದ್ದು ಪಾತ್ರೆಗಳೆಲ್ಲ ಹಾಗೆ ಇತ್ತು, ಅದನ್ನು ಕೂಡ ಬೇಗ ಬೇಗ ತೊಳ್ಕೊಂಬಿಟ್ಟೆ. ಫ್ರೆಂಡ್ಸ್, ಸಂಜೆಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ಟೆ ತೊಳೆಯೋದೇ ದಿನವೆಲ್ಲ ಕೆಲಸ ಆಗೋಯ್ತು. ತುಂಬ ಬಟ್ಟೆಗಳು ತೊಳೆಯೋದಿತ್ತು. ಮಕ್ಕಳು ಬಟ್ಟೆ ಅಂತೂ ತುಂಬ ಜಾಸ್ತಿ ಇತ್ತು. ಮಳೆಯಿಂದ ಬಟ್ಟೆಗಳೇ ತೊಳ್ಕೊಂಡಿರಲಿಲ್ಲ. ಬಿಸಿಲು ಬಂದಾಗ ವಾಶ್ ಮಾಡ್ಕೊಳೋಣ ಅಂತ ಹೇಳಿ ಪೆಂಡಿಂಗ್ ಆಗಿಬಿಟ್ಟಿತ್ತು ಎಲ್ಲ ಬಟ್ಟೆ. ಇನ್ನೇನು ಮಾಡೋಕ್ಕಾಗುತ್ತೆ, ಮಳೆಯಲ್ಲೇ ಬಟ್ಟೆ ವಾಶ್ ಮಾಡ್ಕೊಂಡಿದ್ದಾಯಿತು. ಹಸ್ಬೆಂಡು ಹೆಂಗಿದ್ರು ರಜೆ ಅಲ್ವಾ ಇವತ್ತು, ಡ್ಯೂಟಿ ಮನೇಲಿದ್ದರು. ಅವರೇ ಹೆಲ್ಪ್ ಮಾಡಿದ್ರು ಬಟ್ಟೆ ತೊಳೆಯೋದಕ್ಕೆ. ಈಗ ಸ್ನಾನ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಲು ತೊಗೊಂಬಂದಿದ್ದಾರೆ, ಕಾಫಿ ಮಾಡಬೇಕು. ಹಾಗೆ ಹಸ್ಬೆಂಡು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರಲ್ವ ಮೇಡಮು,
ಅವರು ಹಸು ಕರು ಹಾಕಿದಾಗ ಸಿಗುತ್ತಲ್ಲ ಹಾಲು. ಎಮ್ಮೆನೇ ಇದು, ಎಮ್ಮೆದ ಹಾಲು ಇದು. ಹಸು ತಾನೆ ಇದು, ಹಸುದ ಎಮ್ಮೆದ? ಹಸುದು ಗೀಬಿನಲ್ಲಿ ಕೊಟ್ಟಿದ್ದಾರೆ. ಕರು ಹಾಕಿದಾಗ ಸ್ಟಾರ್ಟಿಂಗ್ ಸಿಗುತ್ತಲ್ವ ಹಾಲು, ಅದು ಇದು ಗಿಣ್ಣು ಮಾಡಬೇಕು. ಆಮೇಲೆ ಬೆಣ್ಣೆ ಕಾಯಿಸೋದೊಂದು ಕೆಲಸ ಪೆಂಡಿಂಗ್ ಇದೆ. ಬೆಣ್ಣೆ ಒಂದು ಕಾಯಿಸ್ಕೋಬೇಕು. ಈಗ ಕಾಫಿ ಮಾಡಿಕೊಡ್ತೀನಿ. ನೋಡಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಪ್ಪ ಮಕ್ಕಳು ಅಂತ ತೋರಿಸ್ತೀನಿ. ಅಂಗಡಿಗೆ ಹೋಗಿ ಪುರಿ, ಖಾರ, ಕೋಡ್ಬಳೆ ತೊಗೊಂಡು ಬಂದಿದ್ದಾರೆ, ತಿಂತಾ ಇದ್ದಾರೆ. ಈಗ ಕಾಫಿ ಮಾಡಿಕೊಡ್ಬೇಕು, ಮಕ್ಕಳಿಗೆ ಹಾಲು ಕಾಯಿಸ್ಕೊಡ್ಬೇಕು. ಬೆಣ್ಣೆನ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದರಲ್ಲಿರೋವಂಥ ನೀರಿನ ಅಂಶನೆಲ್ಲ ತೆಗಿಬೇಕು, ಚೆನ್ನಾಗಿ ಇಂಟ್ಕೋಬೇಕು. ಸೊ ಆವಾಗಲೇ ತುಪ್ಪ ಚೆನ್ನಾಗಿ ಬರೋದು. ಬೆಣ್ಣೆನ ಕಾಯಿಸೋದಕ್ಕೆ ಅಂತ ಇಟ್ಟು ಇನ್ನೊಂದು ಕಡೆ ಗಿಣ್ಣನ್ನು ಕೂಡ ಮಾಡ್ಕೊತಾ ಇದ್ದೆ, ಎರಡು ಒಟ್ಟಿಗೆ ಆಗೋಗುತ್ತಲ್ಲ ಅಂತ. ಸೊ ಗಿಣ್ಣ ಮಾಡೋದಕ್ಕೆ ಮೇಯ್ನ್ ಬೇಕಾಗಿರೋದೇ ಇದು, ಗೀಬು ಅಂತಾರೆ ಇದನ್ನು ಹಳ್ಳಿ ಸೈಡಲ್ಲಿ. ಹಸು ಕರು ಹಾಕಿದಾಗ ಸ್ಟಾರ್ಟಿಂಗು ಇದೇ ಹಾಲನ್ನ ಕೊಡೋದು. ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಿಟ್ಟು ಕೂಡ ಯೂಸ್ ಮಾಡ್ಕೊಬೋದು. ಅಂಗಡಿಯಿಂದ ಹಾಲು ತಂದ್ಕೊಂಡು ಅದರಲ್ಲೂ ಕೂಡ ಗಿಣ್ಣ ಮಾಡ್ಕೊಬೋದು. ತುಂಬ ದಿನ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಕೊಂಡು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಕರಗೋ ತನಕನೂ ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಹಾಲಲ್ಲಿ. ಸೊ ಬೆಣ್ಣೆಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ತುಪ್ಪಕ್ಕೆ. ಆಲ್ರೆಡಿ ನ್ಯಾಚುರಲ್ ಕಲರ್ ಇದೆ, ಅರಿಶಿನ ಕಲರಿಗೆ ಹಾಕ್ತಾಯಿಲ್ಲ. ಸೊ ಆ್ಯಂಟಿಬಯೋಟಿಕ್ ಗುಣ ಇದೆ ಅರಿಶಿನದಲ್ಲಿ, ರೋಗ ನಿರೋಧಕ ಶಕ್ತಿ ಇದೆ ಅಲ್ವಾ, ಅದಕ್ಕೋಸ್ಕರ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು ಸಲ ಹಾಲನ್ನ ಜಿರಡಿಲಿ ಸೋಸ್ಕೋಬೇಕಾಗುತ್ತೆ. ಬೆಲ್ಲದಲ್ಲಿ ಡಸ್ಟ್ ಎಲ್ಲ ಇರುತ್ತಲ್ವ, ಸೊ ಏನಾದರೂ ಇದ್ದರೆ ಅದನ್ನು ಸೋಸ್ಕೋಬೇಕಾಗುತ್ತೆ. ಕೊನೆಯದಾಗಿ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಸೋಸಿಟ್ಕೊಂಡಿರೋ ಹಾಲನ್ನೆಲ್ಲ ಒಂದು ಚಿಕ್ಕ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಕಡೆ ತುಪ್ಪನೂ ಕೂಡ ಚೆನ್ನಾಗಿ ಬರ್ತಾಯಿದೆ. ನಾನು ಗಿಣ್ಣನ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೋಬೇಕು. ಇದು ರೆಡಿ ಆಗೋದಕ್ಕೆ ಒಂದು 20 ನಿಮಿಷದಿಂದ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ. ಫ್ರೆಂಡ್ಸ್, ಗಿಣ್ಣ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ತುಪ್ಪ ರೆಡಿ ಆಗ್ತಾಯಿದೆ. ಟೈಮು 6:30 ಆಗ್ತಾ ಬಂತು. ಈಗ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ಕೋಬೇಕು. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು, ತುಪ್ಪ ರೆಡಿ ಆಯಿತು. ನಾನು ತುಪ್ಪ ಕಾಯಿಸ್ಕೊಳ್ಳೋದು ರೆಸಿಪಿ ಹಾಕಿದ್ದೀನಿ ವಿಡಿಯೋ. ಗಿಣ್ಣ ಹಾಕ್ತಾಯಿದೆ. ಈಗ ಮಕ್ಕಳಿಗೆ ಹಾಲು ಕುಡಿಸ್ತೀನಿ, ಟೈಮ್ ಆಗಿದೆ. ಆಯಿತು, ಹೋಗೋಣ. ಆಯಿತು, ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.